ಪಾದರಾಯನಪುರದಲ್ಲಿ ಆದಂತ ಗಲಾಟೆ ವಿಚಾರವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಯ ಸಂಸದೆ ಶೋಭಾ ಕರಂದ್ಲಾಜೆ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶೋಭಾ ಕರಂದ್ಲಾಜೆ ಅವರೇ, ಈ ಘಟನೆಯನ್ನ ನೀವು ಯಾವ ರೀತಿ ನೋಡ್ತೀರಾ? ಏನ್ ಕ್ರಮ ಆಗಬೇಕು ಅನ್ನೋ ಆಗ್ರಹ ಮಾಡ್ತೀರಾ? ನಾನು ನಿನ್ನೆನೂ ಬಹಳ ಸ್ಪಷ್ಟವಾಗಿ ಮಾತಾಡಿದ್ದೆ. ಏನೋ ಬೇರೆ ಸರ್ಕಾರ ಇಲ್ಲ ಅಥವಾ ಅದು ಯಾವುದೋ ಒಂದು ವಿಶ್ವಸಂಸ್ಥೆ ಘೋಷಣೆ ಮಾಡಿದಂತ ದೇಶನೂ ಅಲ್ಲ. ಇಲ್ಲಿ ನಾಗರಿಕರಿಗೆ ಕಾನೂನು ಯಾವ್ದು ಅನ್ವಯ ಆಗುತ್ತೆ ಅದು ಪಾದರಾಯನಪುರಕ್ಕೂ ಅನ್ವಯ ಆಗುತ್ತೆ, ಚಿತ್ರಕ್ಕೆ ಲೇಔಟಿಗೂ ಅನ್ವಯ ಆಗುತ್ತೆ. ಅದಕ್ಕೆ ನನ್ನ ಆಗ್ರಹ ಇರುವುದು ಸರ್ಕಾರಕ್ಕೆ, ನಿನ್ನೆ ಯಾರು ಪಾದರಾಯನಪುರದಲ್ಲಿ ಗಲಾಟೆ ಮಾಡಿದ್ರು ಅವರನ್ನ ನಿಮ್ಮೆಲ್ಲರ ಹತ್ರ ವಿಡಿಯೋ ತರಿಸ್ಕೋಬೇಕು. ಅವರೆಲ್ಲರಿಗೂ ಕೂಡ ಉಗ್ರವಾದಂತ ಶಿಕ್ಷೆ ಕೊಡಬೇಕು. ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದಂತ ದೇಶದ್ರೋಹದ ಕೇಸುಗಳನ್ನ ಅವರ ಮೇಲೆ ಹಾಕಿ ಜೈಲು ಶಿಕ್ಷೆ ಕೊಟ್ರೆ, ಅವರ ಆಸ್ತಿ ಪಾಸ್ತಿ ಮುಟ್ಗೋಲು ಹಾಕೊಂಡ್ರೆ ಈ ಕೇಸುಗಳನ್ನ ಮುಂದಿನ ಜಾಗದಲ್ಲಿ ಆಗುದನ್ನು ತಡಿಬಹುದು. ಈಗ 54 ಜನರನ್ನ ಅರೆಸ್ಟ್ ಮಾಡಿದಾರಂತೆ. ಉಳಿದವ್ರು ಯಾರ್ಯಾರು ಅಂತ ಈಗ 100 ಜನರನ್ನ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಹುಡುಕಾಟ ಆಗ್ತಾ ಇದೆ. ಸಿಟಿ ರವಿ ಅವ್ರು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರು, ತಾಳ್ಮೆ ಸಮಯ ಮುಗಿದು ಹೋಯ್ತು, ಇನ್ನೇನಿದ್ರು ಬುದ್ಧಿ ಮಾತು ಹೇಳೋದೆಲ್ಲ ಆಯ್ತು, ಈಗ ಕಠಿಣವಾಗಿ ಒದ್ದು ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾ ಇದ್ರು ಅವರು. ನಿಮ್ಮ ಅಭಿಪ್ರಾಯ ಇದಕ್ಕೆ? ಇಲ್ಲಿ ಪ್ರಶ್ನೆ ಇರುವಂತದ್ದು ರಾಜ್ಯ ಸರ್ಕಾರ ಎಲ್ಲರ ವರದಿಗಳನ್ನ ತರಿಸ್ಕೊಳ್ಳುವಂಥದ್ದು ಮತ್ತು ಪೊಲೀಸ್ ಭಾಷೆಯಲ್ಲೇ ಅವರಿಗೆ ಉತ್ತರವನ್ನ ಕೊಡಬೇಕು. ಇಷ್ಟೊಂದು ನಮ್ಮ ಪೊಲೀಸರಿಗೆ ಅಟ್ಯಾಕ್ ಮಾಡುವಂತ, ಆಶಾ ಕಾರ್ಯಕರ್ತರಿಗೆ ಅಟ್ಯಾಕ್ ಮಾಡುವಂತ, ಆರೋಗ್ಯ ಸಿಬ್ಬಂದಿಗೆ, ಬಿಬಿಎಂಪಿ ಅಧಿಕಾರಿಗಳಿಗೆ ಅಟ್ಯಾಕ್ ಮಾಡುವಂತ ದಾಸ್ಯವನ್ನು ಅವ್ರು ತೋರ್ತಾರಂತಂದ್ರೆ ಅವ್ರಿಗೆ ಎಷ್ಟು ದುರಾಂಕಾರ ಇರ್ಬೇಕು, ಎಷ್ಟು ಕೊಬ್ಬಿರ್ಬೇಕು, ಮತ್ತೆ ಈ ನೆಲದ ಕಾನೂನಿನ ಮೇಲೆ ಅವ್ರಿಗೆ ಗೌರವ ಇದೆಯಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ನನ್ನ ಇನ್ನೊಂದು ಪ್ರಶ್ನೆ ಇರುವಂತದ್ದು, ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇರುವಂತ ನಾಯಕರು ಯಾರು? ಅವರಿಗೆ ಆ ಜನಕ್ಕೆ, ಅಲ್ಲಿ ಲೋಕಲ್ ಜನಕ್ಕೆ ಅಷ್ಟೊಂದು ಧೈರ್ಯ ಬರ್ಬೇಕಂದ್ರೆ ಅದ್ರ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ. ಆ ಶಕ್ತಿ ಯಾವುದು ಅನ್ನುವಂಥದ್ದು ಪತ್ತೆ ಹಾಕ್ಬೇಕು. ಅವರಿಗೆ ಶಿಕ್ಷೆ ಕೊಡ್ಬೇಕು ಮೊದಲು. ಯಾರು ಈ ತರ ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಯಾರು ಈ ತರ ಎತ್ತಿಕಟ್ತಾ ಇದ್ದಾರೆ. ನಾನು ಒಂದೇ ನಿಮ್ಮ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಇವತ್ತು ಸಿಎಎ ಬಗ್ಗೆ ಹೋರಾಟ ಮಾಡಕ್ಕೆ ದುಡ್ಡು ಕೊಟ್ಟು ಜನ ಕರ್ಕೊಂಡು ಬಂದು ಭಾಷಣ ಮಾಡಿದ್ರಿ. ಇವತ್ತು ಹೋಗಿ ಅಲ್ಲಿ ಭಾಷಣ ಮಾಡಿ ಫಾಲೋ ಮಾಡಿ ಇದಕ್ಕೆ ಸರ್ಕಾರದ ರೂಲ್ಸ್ ಅನ್ನ ಅವ್ರು ನಮ್ಮ ಒಳ್ಳೆದಕ್ಕೆ ಮಾಡ್ತಿದ್ದಾರೆ. ಪಾಪ ಅಷ್ಟು 24 ಕೆಲಸ ಮಾಡ್ತಾ ಇರುವಂತ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೋಗಿ ಭಾಷಣ ಮಾಡಿ ಎಲ್ಲಾಗಿದ್ದೀರಿ? ಈಗ ಭಾಷಣ ಮಾಡುವಂತ ಜನ ಎಲ್ಲ ನಾಯಕರು ಎಲ್ಲಾಗಿದ್ದೀರಿ ನೀವು? ಕರೆಕ್ಟ್. ಈಗ ಜಮೀರ್ ಅಹಮದ್ ಖಾನ್ ಅವರು ಪತ್ತೆ ಇಲ್ಲ, ಒಂದು ಟ್ವೀಟ್ ಮಾಡಿ ಕೈ ಬಿಟ್ಟಿದ್ದಾರೆ, ಶಾಂತಿ ಕಾಪಾಡಿ ಅಂತ. ಈ ಟೈಮಲ್ಲಿ ಯಾರಾದ್ರೂ ಸೋಷಿಯಲ್ ಮೀಡಿಯಾಗ ಹೋಗಿ ಟ್ವೀಟ್ ಎಲ್ಲ ನೋಡ್ತಾರಾ? ಎಲ್ಲ ಪಾದರಾಯನಪುರದ ಜನಕ್ಕೆ ಎಷ್ಟು ಇವರ ಟ್ವೀಟ್ ಅರ್ಥ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಮತ್ತೆ ಇದರ ಹಿಂದೆ ಇವರ ಎಷ್ಟು ಕೈವಾಡ ಅನ್ನುವಂಥದ್ದು ತನಿಖೆ ಹಾಕ್ಬೇಕು ಅಂತ ನಂಗೆ ಅತ್ಯಂತ ಪ್ರಾಮಾಣಿಕವಾಗಿ ಅನಿಸ್ತಾ ಇರೋದು. ಮತ್ತೆ ಅಲ್ಲಿ ಲೋಕಲ್ ಜನ ಯಾರು ನಮ್ಮ ಕಾರ್ಯಕರ್ತರು ಅವ್ರು ಫೋನ್ ಮಾಡ್ತಿದ್ದಾರೆ. ಇದರಲ್ಲಿ ನಾಯಕರ ಪಾತ್ರ ಎಷ್ಟು ಅನ್ನುವಂಥದ್ದು ಮೊದಲು ಪತ್ತೆ ಹಾಕ್ಬೇಕು ಅಂತ ಹೇಳಿ. ಅಲ್ಲ, ಬೇರೆ ಎಲ್ಲ ವಿಚಾರಕ್ಕೂ ವಿಡಿಯೋ ಹಾಕ್ಬಿಡ್ತಾರೆ ಜಮೀರ್ ಅಹಮದ್ ಖಾನ್ ಅವರು. ಬಟ್ ಹಣ್ಣು ವಿತರಣೆ ಮಾಡಿದ್ರಿರ್ಬೋದು ಅಥವಾ ಪಬ್ಲಿಸಿಟಿಗೋಸ್ಕರ. ಈ ವಿಚಾರವಾಗಿ ಅಟ್ಲೀಸ್ಟ್ ಏನೋ ಕ್ವಾರಂಟೈನ್ ಅಲ್ಲಿ ಇರಬಹುದೇನೋ ಅಂತ ಒಂದು ವಿಚಾರ ಗೊತ್ತಾಯ್ತು. ಹಂಗಿದ್ರೆ ಒಂದು ವಿಡಿಯೋನಾದ್ರೂ ಅಟ್ಲೀಸ್ಟ್ ಮಾಡಿ ವಿನಂತಿ ಮಾಡಬಹುದಿತ್ತು, ಮನವಿ ಮಾಡಬಹುದಾಗಿತ್ತು. ಅದು ಯಾವುದಕ್ಕೂ ಕೂಡ ಕೈ ಹಾಕ್ತಿಲ್ಲ, ಆ ಪ್ರಯತ್ನ ಆಗ್ತಿಲ್ಲ ಶಾಸಕರ ಕಡೆಯಿಂದ. ಇಲ್ಲ, ಯಾರು ಕುಮ್ಮಕ್ಕು ಕೊಡ್ತಿದೆ? ಈಗ ಶಾಸಕರಂದ್ರೆ ಅವರು ಕೇಂದ್ರಾಡಳಿತ ಪ್ರದೇಶ, ಅವ್ರದ್ದೊಂದು ಸಾಮ್ರಾಜ್ಯ ಮಾಡ್ಕೊಂಡಲ್ಲಿ ಇಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿದ್ದಾರೆ. ಅವರೊಬ್ರು ಜನರಿಂದ ಆಯ್ಕೆ ಆದವರು ಕೇವಲ ಒಂದು ಜನಾಂಗದ ಜನ ಅವರಿಗೆ ವೋಟ್ ಮಾಡಿಲ್ಲ, ಎಲ್ಲರೂ ವೋಟ್ ಮಾಡಿದ್ದಾರೆ. ಎಲ್ಲರ ರಕ್ಷಣೆ ಮಾಡೋದು ಅವ್ರ ಜವಾಬ್ದಾರಿ ಇದೆ. ಇವತ್ತು ಕೊರೋನಾ ಬಂದಿದೆ ಅಂತಂದ್ರೆ ಕೇವಲ ಒಂದು ಜನಾಂಗಕ್ಕೆ ಬಂದಿದೆ, ಒಂದು ಏರಿಯಾಕ್ಕೆ ಬಂದಿದೆ ಅಲ್ಲ, ಇದು ಜಗತ್ತಿಗೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಜಾತಿ ಧರ್ಮ ಭೇದ ಬಿಟ್ಟು ಒಟ್ಟಾಗಿ ಕೆಲಸ ಮಾಡ್ಬೇಕಾನೆ, ಸರ್ಕಾರಕ್ಕೆ ಸಹಕಾರ ಕೊಡ್ಬೇಕಾನೆ. ಈಗ ಎಲ್ಲೋಗಿದ್ದೀವಿ ನೀವು ಭಾಷಣ ಮಾಡ್ಲಿಕ್ಕೆ? ಕರೆಕ್ಟ್. ಅಟ್ಲೀಸ್ಟ್ ಸ್ಥಳಕ್ಕೆ ಹೋಗೋದು, ಸ್ಥಳ ಪರಿಶೀಲನೆ ಮಾಡೋದು, ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಿಂಗ ಆಗ್ಬಿಟ್ಟಿದೆ, ಜನ ಯಾಕೆ ಹಿಂಗ್ ಮಾಡ್ತಿದ್ದೀರಾ ಈ ಟೈಮಲ್ಲಿ ಅಂತ ಕೇಳೋದು, ಅದು ಯಾವುದೂ ಇಲ್ಲ. ಇಲ್ಲ, ಮೊನ್ನೆ ಆಶಾ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಮಾಡಿದಲ್ಲಿ ನಾನು ಹೋಗಿದ್ದೆ. ಸಿಟಿ ಲೇಔಟ್ ಅಥವಾ ಸರಾಯಿಪಾಳ್ಯ ಅಂತ ಏನು ಕರಿತೀವಿ, ಅಲ್ಲಿಗೆ ನಾನು ಹೋಗಿದ್ದೆ. ಆಶಾ ಕಾರ್ಯಕರ್ತೆಯರಿಗೆ ಅಟ್ಯಾಕ್ ಮಾಡಿದ್ರೆ ಸ್ವತಃ ಜಮೀರ್ ಖಾನ್ ಫೋನ್ ಮಾಡಿ ಇದು ಮಾಧ್ಯಮಕ್ಕೆ ಮಾತಾಡ್ತವ್ರೆ, ಅವ್ರು ಎನ್ಎಸ್ ಮಾಡಕ್ ಹೋಗಿದ್ದಾರೆ ಅಂತ ತಿಳ್ಕೊಂಡಿದ್ರು ಅಂತ. ಅಂದ್ರೆ ಯಾರನ್ನ ಇವ್ರು ಪ್ರಾಜೆಕ್ಟ್ ಮಾಡ್ತಿದ್ದಾರೆ? ಕರೆಕ್ಟ್. ಜನರಿಗೆ ಇದ್ರ ಬಗ್ಗೆ ಅರಿವಿಲ್ಲ ಅಂತಲ್ಲ, ಯಾಕಂದ್ರೆ ಕ್ವಾರಂಟೈನ್ ಅಂದ್ರೆ ಏನು, ಕೊರೋನಾ ಬರ್ದೇ ಇರೋದಂಗೆ ತಡೆಯೋದು ಹೆಂಗೆ ಅಂತ ಕೇಳ್ಬಿಟ್ರೆ ಎಲ್ರಿಗೂ ಮಾಹಿತಿ ಇದೆ, ಅರಿವಿದೆ. ಯಾಕಂದ್ರೆ ಮಾಧ್ಯಮದವರು ಹೇಳ್ತಿದ್ದಾರೆ, ಸರ್ಕಾರದವರು ದಿನಂಪ್ರತಿ ಅದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಕ್ವಾರಂಟೈನ್ ಮಾಡೋದಂದ್ರೆ ಅವ್ರಿಗೆ ಗೊತ್ತಿಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತೀರಾ, ಏನ್ ಮಾಡಕ್ಕೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದಕ್ಕೆ ಏನೋ ಗಲಾಟೆ ಸ್ಟಾರ್ಟ್ ಆಯ್ತಂತ ಅಲ್ಲಿ. ಅಲ್ಲ, ಕ್ವಾರಂಟೈನ್ ಅಲ್ಲಿ ಗೊತ್ತಿಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ತೀವಿ? ಒಂದೂವರೆ ತಿಂಗಳು ದೇಶದಲ್ಲಿ ಪ್ರಪಂಚದಲ್ಲಿ ನಡೀತಾ ಇದೆ, ಅವ್ರಿಗೇನು ಗೊತ್ತಿಲ್ಲ.
ಅಂದ್ರೆ ಇವ್ರು ಯಾರ ಜೊತೆ ನಾಟಕ ಆಡ್ತಿದ್ದಾರೆ, ಯಾರ ಜೊತೆ ಡ್ರಾಮಾ ಮಾಡ್ತಿದ್ದಾರೆ ಇವರು ಯಾಕೆಲ್ಲ ಗೊತ್ತಾಗುತ್ತೆ ನಿಮ್ಗೆ. CAA ವಿರುದ್ಧ ಹೋರಾಟ ಮಾಡ್ಬೇಕು, 370 ವಿರುದ್ಧ ಹೋರಾಟ ಮಾಡ್ಬೇಕು, ಅಥವಾ ಸರ್ಕಾರದ ಸೌಲಭ್ಯ ಬಂದ್ರೆ ಅದನ್ನ ತಗೋಬೇಕು ಅಂತ ಗೊತ್ತಿರುತ್ತೆ, ಇದು ಗೊತ್ತಾಗಲ್ವಾ? ಕರೆಕ್ಟ್. ಅಂದ್ರೆ ಏಕಾಏಕಿ ಇಷ್ಟೊಂದ್ ಜನ ಬಂದ್ಬಿಟ್ಟಿದ್ದಾರೆ. ಒಂದ್ ಸೋರ್ಸ್ ಪ್ರಕಾರ 400ಕ್ಕೂ ಹೆಚ್ಚು ಜನ ಬಂದ್ಬಿಟ್ರು. ಆ ಟೈಮ್ ನಲ್ಲಿ ಕಂಟ್ರೋಲ್ ಮಾಡಕ್ ಆಗಿಲ್ಲ. ಪೊಲೀಸರು ಪಾಪ ಏನ್ ಮಾಡ್ತಾರೆ? 400 ಜನ ಬಂದ್ರೆ ಈಗ 100 ಜನ ಲಿಸ್ಟ್ ಮಾಡಿದ್ದಾರೆ. ಪ್ರೀ ಪ್ಲಾನ್ ಅನ್ಸುತ್ತಾ? ಇರುವಂತ 8 ಜನ ಪೊಲೀಸ್ ಏನ್ ಮಾಡಕ್ ಸಾಧ್ಯ? ನಾನ್ ಮೊನ್ನೆ ಸರಾಯಿಪಾಳ್ಯಕ್ಕೆ ಹೋದಾಗ ಆಶಾ ಕಾರ್ಯಕರ್ತರು ಅದೇ ಹೇಳಿದ್ದು, ಅಲ್ಲಿ ಯಾರಾದ್ರೂ ಕೊರೋನಾ ಬಂದಿದೆ, ಅವರ ಸಂಪರ್ಕ ಯಾರ ಜೊತೆ ಇದೆ ಅಂತ ಕೇಳಕ್ಕೆ ಹೋದ್ರೆ ಮಸೀದಿಯಲ್ಲಿ ಒಂದು ಭಾಷಣ ನಡೆಯಿತು. ಆ ಭಾಷಣ ಮುಗಿದ ತಕ್ಷಣ ಇಡೀ ಎಲ್ಲ ಮನೆಗಳಿಂದ ದಬದಬನೆ ಹೊರ ಬಂದ್ರೆ ನಮ್ಮನ್ನ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿ. ಅಂದ್ರೆ ಇವರು ಮಾಡಕ್ಕೆ ನಿಂತಿದ್ದಾರೆ. ಈಗ ಇರುವಂತ 4-5 ಜನ ಪೊಲೀಸರು 400-500 ಜನ ಬಂದ್ರೆ ಹೆಂಗೆ ಅವರನ್ನು ತಡೆಯಕ್ ಸಾಧ್ಯ? ಇವರು ಓಡೋಗ್ಬೇಕಷ್ಟೇ. ನೋಡಿ, ಇಷ್ಟು ಗಲಾಟೆ ಮಾಡ್ತಾರೆ, ಇಷ್ಟು ಉದ್ವೇಗಕ್ಕೆ ಒಳಗಾಗಿದ್ದಾರೆ. ಅಲ್ಲಿ ಏನೇನ್ ನಾಶ ಮಾಡ್ಬೇಕು ಅನ್ನೋದು ಆ ವಿವೇಚನೆ ಅವ್ರಿಗಿದೆ. ಯಾರ್ದಾರ ಮನೆ ಮೇಲೆ ಕಲ್ಲು ಹೊಡೆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ನಾವು ಗವರ್ಮೆಂಟ್ ಇನ್ ಪ್ರಾಪರ್ಟಿ ಮಾತ್ರ ಅಲ್ಲಿ ನಾಶ ಮಾಡ್ಬೇಕು ಅನ್ನೋದು ಆ ಟೈಮ್ ನಲ್ಲಿ ಮೆಂಟಾಲಿಟಿ ಇದೆ. ಅಂದ್ರೆ ಪ್ರೀ ಪ್ಲಾನ್ ಅನ್ಸುತ್ತಾ ನಿಮ್ಗಿದು? 100ಕ್ಕೆ 100 ಪ್ಲಾನ್, ಪ್ರೀ ಪ್ಲಾನ್. ಯಾರೋ ಭಾಷಣ ಆಗುತ್ತೆ, ಭಾಷಣ ಮುಗ್ದಾಗ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಪ್ರೀ ಪ್ಲಾನ್ ತಾನೇ ಇದು. ಅಥವಾ ನಿನ್ನ ಅಲ್ಲಿ ಹೋಗ್ತಾರೆ ಕ್ವಾರಂಟೈನ್ಗೆ ಇಡ್ಬೇಕು ಅಂತ ಹೋದ್ರೆ ಅಟ್ಯಾಕ್ ಮಾಡ್ತಾರೆ ಅಷ್ಟೇ. ಒಂದೇ ಸಾರಿಗೆ ಎಲ್ಲರೂ ಬರ್ತಾರೆ ಅಂದ್ರೆ ಪ್ರೀ ಪ್ಲಾನ್ ಆಗಿ ನಡೆದಿದೆ ಇದು. ಏನ್ ಕ್ರಮ ಆಗ್ಬೇಕು? ಕಠಿಣ ಕ್ರಮ. ಯಾಕಂದ್ರೆ ಬೇರೆಯವ್ರಿಗೂ ಇದೊಂದು ಪಾಠ ಆಗ್ಬೇಕು. ಈ ಹಿಂದೆ ಆಗ್ತಾ ಇತ್ತು ಹಲ್ಲೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಮೇಲೆ, ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕಠಿಣವಾಗಿ ಒಂದ್ ಮೆಸೇಜ್ ಪಾಸ್ ಆಗ್ಲೇಬೇಕು ಅಟ್ಲೀಸ್ಟ್ ಈ ಘಟನೆಯಿಂದ. ಇವರೆಲ್ಲರನ್ನು ಕೂಡ ದೇಶದ್ರೋಹದ ಆರೋಪದ ಮೇಲೆ ಜೈಲಲ್ಲಿ ಇಡಬೇಕು. ಅವರ ಆಸ್ತಿ ಪಾಸ್ತಿಗಳನ್ನ ಮುಟ್ಕೊಂಡು ಹಾಕೋಬೇಕು. ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ, ಪೊಲೀಸರಿಗೆ ಕೆಲಸ ಮಾಡೋದಕ್ಕೆ, ಸರ್ಕಾರಿ ಕೆಲಸ ಮಾಡೋಕ್ಕೆ ಅಡ್ಡಿಪಡಿಸಿದ ಮೇಲೆ ಕೇಸ್ ಹಾಕ್ಬೇಕು. ಅವರ ಆಸ್ತಿ ಪಾಸ್ತಿ ಮುಟ್ಕೊಂಡು ಹಾಕೊಂಡು ಅದನ್ನ ಸರ್ಕಾರದ ಜಪ್ತಿಗೆ ತಗೊಂಡ್ರೆ ಮಾತ್ರ ಇವರಿಗೆ ಬುದ್ಧಿ ಬರುತ್ತೆ. ಮುಂದಿನ ಊರು ಅವ್ರು ಮಾಡಲ್ಲ, ಇಲ್ಲಾಂದ್ರೆ ಇದನ್ನು ಮುಂದುವರಿಸ್ತಾರೆ ಇವರು. ಕರೆಕ್ಟ್. ಈಗ ಇಷ್ಟು ದಿನ ಮುಖಂಡರೆಲ್ಲ ಹೇಳಿದ್ದಾಯ್ತು, ಹಿಂಗ್ ಮಾಡಬೇಡಿ, ಈಗ ಕೋಆಪರೇಟ್ ಮಾಡಿ ಅಂತ ಕೇಳಿದಾಯ್ತು. ಸ್ವಯಂ ಪ್ರೇರಣೆಯಿಂದ ಟೆಸ್ಟ್ಗೆ ಒಳಪಡಿ, ತಪಾಸಣೆ ಮಾಡಿಸ್ಕೊಳ್ಳಿ ಅಂತ ಹೇಳಿದಾಯ್ತು. ಮಾತಿಗೆ ಬಗ್ಗೆ ಜನ ತರ ಅನ್ನಿಸ್ತಿಲ್ಲ ಇವ್ರು ಯಾರು. ಇಲ್ಲ, ಇವ್ರಿಗೆ ಯಾವುದೇ ಕಾರಣಕ್ಕೆ ಮೃದುಗಾರನ ಕಾಣಬಾರ್ದು. ಇವಾಗ ಸಾಫ್ಟ್ ಕಾರ್ನ ತೋರಿಸುವ ದಿನ ಮುಗ್ದೋಗಿದೆ. ನಮ್ಮ ತಾಳ್ಮೆಯನ್ನು ಗಡಿಬಿಟ್ಟಿದೆ. ನಿನ್ನೆ ಮೊನ್ನೆ ಬೆಳಿಗ್ಗೆ ನಂಗೆ ಫೋನ್ ಮಾಡಿ ಕೆಲವರು ನಾಗರಿಕರು ನನ್ನ ಹತ್ರ ಮಾತಾಡಿದ್ರು, ನಮ್ಮ ಟ್ಯಾಕ್ಸಿಂದ ಇವರನ್ನ ಯಾಕೆ ಸಾಕ್ಬೇಕು ಮೇಡಮ್, ನಾವು ನಮ್ಮ ಪೊಲೀಸರಿಗೆ ಅಟ್ಯಾಕ್ ಮಾಡ್ತಾರೆ, ನಮ್ಮ ಆಶಾ ಕಾರ್ಯಕರ್ತರಿಗೆ ಅಟ್ಯಾಕ್ ಮಾಡ್ತಾರೆ, ನಾವ್ ಯಾಕೆ ಸಾಕೋಣ ಅವರನ್ನ, ನಮ್ ಟ್ಯಾಕ್ಸಿ ಯಾಕೆ ಕೊಡ್ಬೇಕು ಅವ್ರಿಗೆ ಅಂತ ಮಾತಾಡ್ತಾರೆ ಜನ. ಆ ಆಕ್ರೋಶ ಇದೆ ಇವತ್ತು. ಕರೆಕ್ಟ್. ಈಗ ಆರೋಗ್ಯ ಇಲಾಖೆ ಸಿಬ್ಬಂದಿ ಇಷ್ಟಾದ್ರೂ ಕೂಡ ಇವತ್ತು ಹೋಗ್ತೀವಿ, ನಮ್ ಕೆಲಸ ನಾವು ಮಾಡೇ ಮಾಡ್ತೀವಿ, ನಮ್ ಡ್ಯೂಟಿ ಅದು, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತು ಕ್ವಾರಂಟೈನ್ ಮಾಡಕ್ ಹೋಗ್ತಾ ಇದಾರಂತೆ. ಈಗ ಪೊಲೀಸರಿಗೆ ಈಗ ಹಲ್ಲೆ ಆಗಿದೆಯಲ್ಲ, ಅವ್ರಿಗೆಲ್ಲ ಯಾವ ರೀತಿ ಆತ್ಮಸ್ಥೈರ್ಯ ತುಂಬ್ತೀರಾ ನೀವು, ಶೋಭಾ ಕರಂದ್ಲಾಜೆ ಅವರೇ? ನಂದು ಒಂದೇ ವಿನಂತಿ ಇರುವಂತದ್ದು ರಾಜ್ಯ ಸರ್ಕಾರಕ್ಕೆ, ಪೊಲೀಸರ ಕೈಗೆ ಲಾಠಿ ಕೊಡಿ, ಪೊಲೀಸರ ಕೈಗೆ ಬಂದೂಕು ಕೊಡಿ. ಯಾರು ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡ್ತಾರೆ ಮತ್ತು ದಾಂಧಲೆ ಮಾಡ್ತಾರೆ ಮತ್ತು ಇವರ ಮೇಲೆ ಮಾನಸಿಕವಾಗಿ ಅಟ್ಯಾಕ್ ಮಾಡ್ತಾರೆ, ಅವರನ್ನೆಲ್ಲ ಮುಂದುವರಿಸಿ. ಇಷ್ಟೇ ನಂದು ಆಗ್ರಹ ಇರುವಂತದ್ದು. ಕರೆಕ್ಟ್. ಬಹುಶಃ ಈ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾವು ನೋಡ್ತಾ ಇದ್ವಿ, ಪೊಲೀಸರ ಕೈ ಲಾಠಿ ಇತ್ತು, ಅನಗತ್ಯವಾಗಿ ಹೊರಗಡೆ ಬರೋರು ಸ್ವಲ್ಪ ಕಂಟ್ರೋಲ್ ಆಗಿದ್ರು. ಈಗ ಏಕಾಏಕಿ ಲಾಠಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟು ನೀವು ಡ್ಯೂಟಿ ಮಾಡಿ ಅಂದ್ಮೇಲೆ ಒಂಥರ ಲೀನಿಯನ್ಸ್ ಕೊಟ್ಟಂಗ ಆಯ್ತು ಅನ್ಸುತ್ತಾ ನಿಮ್ಗೆ? ಖಂಡಿತ. ಇವ್ರು ಯಾರು ಕೂಡ ಒಳ್ಳೆ ಮಾತಿಗೆ ಬಗ್ಗುವ ಜನ ಅಲ್ಲ. ಇವರಿಗೆ ಪೊಲೀಸ್ ಉತ್ತರ ಕೊಡಬೇಕು, ಅದನ್ನ ಪೊಲೀಸರಿಗೆ ಫ್ರೀಡಮ್. ಓಕೆ, ಥ್ಯಾಂಕ್ ಯು ಶೋಭಾ ಕರಂದ್ಲಾಜೆ ಅವರು ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಈಗ ಆ ಏರಿಯಾ ಅವ್ರ ಮನೆ ಆಸ್ತಿನ ಅನ್ನೋ ಪ್ರಶ್ನೆಯನ್ನ ಮಾಡಿದ್ರು. ಈಗ ಪೊಲೀಸರಿಗೆ ಕಂಪ್ಲೀಟ್ ಆಗಿ ಇವಾಗ ಅಧಿಕಾರವನ್ನು ಕೊಡಬೇಕು ಅನ್ನೋ ಮಾತನ್ನು ಕೂಡ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ಈಗ 54 ಜನ ಅರೆಸ್ಟ್ ಮಾಡಿದಾರಲ್ಲ ಗಲಾಟೆ ವಿಚಾರವಾಗಿ, ಇವ್ರುಗಳೇ ಅವರು ಕಿಡಿಗೇಡಿಗಳು, ದುಷ್ಕರ್ಮಿಗಳು, ಏಕಾಏಕಿಯಾಗಿ ಬಂದ್ರು, ನುಗ್ಗಿದ್ರು, ಕೈಯಲ್ಲಿ ಏನೇನು ಸಿಗುತ್ತೆ ಎಲ್ಲ ತಗೊಂಡ್ಬಂದ್ರು, ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋಕ್ ಬಂದ್ರು, ಆರೋಗ್ಯ ಇಲಾಖೆ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಅಲ್ಲಿ ಪೆಂಡಾಲ್ ಧ್ವಂಸ ಮಾಡಿದ್ದಾರೆ, ಶೀಟ್ ಗಳನ್ನ ಒದ್ದಿದ್ದಾರೆ, ಅದನ್ನ ಮುರಿದು ಹಾಕಿದ್ದಾರೆ, ಸಿಕ್ಕಲ್ಲಿ ಕಲ್ಲೆಸೆದಿದ್ದಾರೆ, ಲೈಟ್ ಗಳನ್ನ ಧ್ವಂಸ ಮಾಡಿದ್ರಲ್ಲ. ಸೊ ಆ ಒಂದು ಆಧಾರದ ಮೇಲೆ, ಆ ವಿಡಿಯೋನ ಆಧರಿಸಿ 54 ಜನರನ್ನ ಅರೆಸ್ಟ್ ಮಾಡಿದ್ರಲ್ಲ, ಮಿಕ್ಕ 50 ಜನಕ್ಕೋಸ್ಕರ ಪೊಲೀಸರು ಈಗ ಸರ್ಚ್ ಮಾಡ್ತಾ ಇದ್ದಾರೆ. ಸಿಕ್ಕವರು ನೋಡಿ ಹೆಂಗಿದ್ದಾರೆ, ಇವಾಗ ಅಮಾಯಕರ ತರ ನಾವೇನು ಮಾಡೇ ಇಲ್ಲ, ನಮ್ಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ತಲೆ ಕೆಳಗಾಕೊಂಡು ಕೂತಿದ್ದಾರೆ. ಆದ್ರೆ ನಿನ್ನೆ ರಾತ್ರಿ ಈ ತರ ಬಿಹೇವ್ ಮಾಡಿರ್ಲಿಲ್ಲ ಇವರು, ಒಂಥರ ಉಗ್ರ ಸ್ವರೂಪ ತಾಳ್ಬಿಟ್ಟಿದ್ರು. ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಆದ್ರೆ ಯಾರೋ ಪ್ರಚೋದನೆ ಕೊಟ್ಟಿದ್ದಾರೆ. ಇದು ಪ್ರೀ ಪ್ಲಾನ್ ಅಂತ ಪೊಲೀಸರಿಗೆ ಶಂಕೆ ಇದೆ. ಆ ಆಂಗಲ್ ನಲ್ಲಿ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇಬ್ರು ಮಹಿಳೆಯರು ಕೂಡ ಇದರಲ್ಲಿ ಇದ್ದಾರೆ, ಅವರು ಕೂಡ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಅವ್ರ ಮೇಲೆ ಆರೋಪ ಇದೆ.
ಆರೋಗ್ಯ ಸಿಬ್ಬಂದಿ ಮೇಲೆ ನಿಮ್ಮ ಆರೋಗ್ಯ ರಕ್ಷಣೆಗೋಸ್ಕರ ಬಂದಂತ ಟೈಮ್ನಲ್ಲಿ ಈ ರೀತಿ ದಾಂಧಲೆ ಮಾಡಿರೋದು ಇವ್ರುಗಳು. ಇವಾಗ ಮಾತಾಡೋದಕ್ಕೆ ಬಿಜೆಪಿ ಮುಖಂಡ ರೇಣುಕಾಚಾರ್ಯ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೇಣುಕಾಚಾರ್ಯ ಅವರೇ, ಮೊದಲು ಗಲಾಟೆ ಬಗ್ಗೆ ರಿಯಾಕ್ಷನ್ ತಗೊಳ್ಳೋಕೆ ಮುಂಚೆ ಒಂದು ಟ್ವೀಟ್ ಮಾಡಿದಿರಾ ನೀವು, ಜಮೀರ್ ಅಹಮದ್ ಖಾನ್ ಅವರ ವಿಡಿಯೋ ಹಾಕಿ. ಯಾವತ್ತಿಂದ ಅದು ವಿಡಿಯೋ, ಏನು ಎತ್ತ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬಹುದಾ? ಸ್ವತಃ ಜಮೀರ್ ಅಹಮದ್ ರವರೇ ಆ ಟ್ವೀಟ್ ಅಲ್ಲಿ ವಿಡಿಯೋ ಹಾಕಿದ್ದಾರೆ, ಭಾಗವಹಿಸಿದ್ದು. ಹಾಗಾಗಿ ಅದನ್ನ ನಾನು ಹಾಕಿದೆ. ಓಕೆ ಓಕೆ, ಅಲ್ಲಿ ಈಗ ನೀವು ಮೆನ್ಷನ್ ಮಾಡಿದ್ದೀರಾ ಅಂದ್ರೆ ಬೇರೆ ಶಾಸಕರು ಇವರಿಂದ ಎಚ್ಚರಿಕೆಯಿಂದ ಇರಿ ಅಂತ. ಮತ್ತೆ ಆ ಮಹಿಳೆ ಅಂತಿಮ ವಿಧಿವಿಧಾನಕ್ಕೆ ಹೋಗಿರೋದು ಯಾವತ್ತದು, ಯಾವತ್ತು ಅವ್ರು ಹಾಕಿರೋದು ಯಾವತ್ತು? ಹಲೋ, ಕೇಳಿಸ್ತಾ ಇದೆಯಾ ಸರ್? ಮೇಡಮ್, ನಾನು ರಾತ್ರಿ ಮಾಧ್ಯಮಗಳ ಜೊತೆ ಮಾತಾಡಿ ಚರ್ಚೆ ಮಾಡಿ ತಡರಾತ್ರಿ ಮಲಗಿದೆ. ಬೆಳಗ್ಗೆ ಎದ್ದು ಯೋಗ ವಾಯು ಅವರ ಮುಗಿಸಿ ನಾನು ಪೇಪರ್ಸ್ ಓದ್ತಾ ಇದೀನಿ. ಈ ನನಗೆ ಮಾಹಿತಿ ಕೇಳೋ ಸಂದರ್ಭದಲ್ಲಿ ನಮ್ಮ ಹುಡುಗ ಸಂತೋಷ್ ಅಂತಂದು ಹಾಕಿದಾನೆ. ನಾನು ಇನ್ನೂ ಒಂದ್ ಜೊತೆ ಮಾತಾಡಕ್ಕಾಗಿಲ್ಲ. ನಾನು ಕೇಳಿದೆ, ಈ ಕೆಲವು ಜಮೀರ್ ಅಹಮದ್ ಅವರು ನಮ್ಮ ಧರ್ಮದ ಮಹಿಳೆ ಈ ರೀತಿ ಆದಾಗ ನಾನು ಭಾಗವಹಿಸಿದ್ದೆ ಅಂತ ಹೇಳಿ. ಒಂದು ಯಾರೇ ಇರ್ಬೋದು ಮೇಡಮ್, ಒಬ್ಬ ಚುನಾಯಿತ ಪ್ರತಿ ಅವ್ರ ಹತ್ರ 1000 ಜನ ಬರ್ತಾರೆ. ಸಾಮಾಜಿಕ ಅಂತರ ಇರಬೇಕು. ಇಡೀ ಕೊರೋನಾ ವೈರಸ್ ಮಹಾಮಾರಿ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ನಲಿಗೋಗಿದೆ. ಇಂಥ ಸಂದರ್ಭದಲ್ಲಿ ವೈದ್ಯ ಲೋಕನೇ ಎದುರ್ತಾ ಇದಾರೆ. ಎಷ್ಟೇ ಅವರು ಸಿಬ್ಬಂದಿ ವರ್ಗ, ವೈದ್ಯರು, ದಾದಿಯರು ಕಿಟ್ ಧರಿಸಿ ಕೆಲವು ಸಂದರ್ಭ ವೈದ್ಯರಿಗೆ ಬರುತ್ತೆ. ನಾಳೆ ಇವರು ಜನರ ಮಧ್ಯೆ ಹೋದಾಗ ಜನರಿಗೆ ವ್ಯತ್ಯಾಸ ಆಗತ್ತಲ್ರ. ಓಕೆ, ಆ ವಿಚಾರ ಪ್ರಸ್ತಾಪ ಮಾಡಿದಿರಾ ನೀವು. ನೋಡೋಣ ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಏನ್ ರಿಯಾಕ್ಷನ್ ಕೊಡ್ತಾರೆ ಅಂತ. ಬಟ್ ಜಮೀರ್ ಅಹಮದ್ ಖಾನ್ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ, ಈಗ ಕ್ಷೇತ್ರದಲ್ಲೂ ಇಲ್ಲ. ಅಟ್ಲೀಸ್ಟ್ ಜನಕ್ಕೊಂದು ಮೆಸೇಜ್ ಕೊಡ್ಬೇಕು, ಅದೂ ಇಲ್ಲ. ಅವರು ಒಂದು ಟ್ವೀಟ್ ಮಾಡಿ ಕೈ ಬಿಟ್ಬಿಟ್ಟಿದ್ದಾರೆ, ಶಾಂತಿ ಕಾಪಾಡಿ ಅಂತ. ಒಂದು ಮೇಡಮ್, ಚುನಾಯಿತ ಪ್ರತಿನಿಧಿಗಳು ಯಾರೇ ಇರ್ಬೋದು, ಕೇವಲ ಹೇಳದಷ್ಟೇ ಅಲ್ಲ, ನಾವು ಜನರ ಮಧ್ಯೆ ಇರಬೇಕು. ಕಳೆದ ಸಾರಿ ಏನು ಇದು ಸಾರಾಯಿ ಪಡೆದ ಘಟನೆ ಸಂಭವಿಸಿದಾಗ ಅಲ್ಲಿ ಇವರು ಆಶಾ ಕಾರ್ಯಕರ್ತರ ಮೇಲೆ ಅಲ್ಲೇ ನಡೆದಾಗ ಇವರು ಹೇಳಿದ ರೀತಿ ನೋಡಿದ್ರೆ ಜನರಿಗೆ ಎಲ್ಲ ಒಂದ್ ಕಡೆ ಮತ್ತಷ್ಟು ಪ್ರಚೋದನೆ ಕೊಟ್ಟಂಗಾಗುತ್ತೆ. ಖಂಡಿಸ್ಬೇಕು, ಯಾರೇ ಯಾವ ನಾನು ಹೇಳಿದ್ರೆ ಯಾವ ಧರ್ಮ ಸಮಾಜ ಪ್ರತಿಯೊಬ್ಬರು ಇವತ್ತು ಜಗತ್ತಿನ ಎಲ್ಲಾ ದೇಶಗಳು ನಲಿಗೋಗಿದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಸೀರಿಯಸ್ ಗಂಭೀರವಾಗಿ ಪರಿಗಣಿಸಿದೆ. ಒಂದ್ ರೀತಿ 3ನೇ ಮಹಾಯುದ್ಧ ನಮಗೆ ಸಮರವನ್ನು ಸಾರಿತೇವೆ. ಎಲ್ಲಾ ಪಕ್ಷಗಳು ಸಹಕಾರ ಕೊಡಿದ್ರೆ, ನಾನು ಇದ್ರ ಬಗ್ಗೆ 2 ಮಾತಿಲ್ಲ. ಆದ್ರೆ ಅವರು ಕಠೋರವಾಗಿ ಖಂಡಿಸ್ಬೇಕಾಯ್ತು. ಅದು ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿ ಅಂತ ಹೇಳಿ ಮುಖ್ಯಮಂತ್ರಿಗೆ, ಗೃಹ ಸಚಿವರು ವಿನಂತಿ ಮಾಡ್ಲಿ. ಈ ರೀತಿ ನಾವು ಬೆಂಬಲ ಕೊಟ್ರೆ ನಾಳೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ನನ್ನ ಒಂದು ಕಳಕಳಿ. ನೋಡಿ, ಅವರು ಕುಟುಂಬ ವರ್ಗವನ್ನೇ ವೈಯಕ್ತಿಕ ಬದುಕನ್ನು ಮರೆತು ವೈದ್ಯ, ದಾದಿಯರು, ಆಶಾ ಕಾರ್ಯಕರ್ತರು, ಅಂಗನವಾಡಿಯವರು ಅಥವಾ ಪೌರ ಕಾರ್ಮಿಕರು, ಯೋಧರು, ಪ್ರತಿಯೊಬ್ಬ ಪೊಲೀಸರು ಎಲ್ಲರೂ ಬೀದಿಗೆ ಕೆಲಸ ಮಾಡ್ತಾ ಇದಾರೆ. ಇಂಥ ಸಂದರ್ಭದಲ್ಲಿ ಚುನಾಯಿತ ಪ್ರತಿಗಳು ನಾವು ಆತ್ಮಸ್ಥೈರ್ಯ ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಅವರಿಗೆ ಆತ್ಮಸ್ಥೈರ್ಯ ಹೆಚ್ಚಿಸಬೇಕು. ಆ ರೀತಿ ನಾವು ಅವ್ರ ಪರವಾಗಿ ಗಟ್ಟಿ ನಿಲ್ಬೇಕಾಗಿ ಧ್ವನಿ ಎತ್ತಬೇಕಾಗಿದೆ. ಅವ್ರಿಗೆ ವೈಯಕ್ತಿಕ ಬದುಕಿಲ್ವಾ? ಮೊನ್ನೆ ನೋಡಿ, ಬೆಳಗಾವಿಯಲ್ಲಿ ಒಬ್ಬ ಸುನಂದ ಅಂತ ಮಹಿಳೆ ಆ 3 ವರ್ಷದ ಮಗು ಅಮ್ಮ ಅಂತ ಹಂಬಲಿಸ್ತಾ ಇದೆ. 15-20 ದಿವಸ ದೂರ ಇದ್ರು. ಇವರಲ್ಲಿ ಇವ್ರ ಕಣ್ಣಿಗೆ ಕಾಣಲ್ವಾ? ತ್ಯಾಗ ಅಂತೂ ಇವರಿಗೆ ಇಂಥವ್ರಿಗೆ ಕಣ್ಣಿಗೆ ಕಾಣಲ್ಲ ಬಿಡಿ. ಕಣ್ಣಿಗೆ ಕಂಡ್ರು ಕೂಡ ಏನಾಗಿದೆ, ನಮ್ಮ ಕಾನೂನುಗಳು ಬಹುಶಃ ಎಲ್ಲೋ ಒಂದ್ ಕಡೆ ಇನ್ನು ಸರಳೀಕರಣ ಇರೋದಕ್ಕೆ ಈ ರೀತಿ ಮಾಡ್ತಾರೆ. ಇನ್ನು ಕಾನೂನು ಕಠಿಣ ಆಗ್ಬೇಕು. ಯಾರು ತಪ್ಪು ಮಾಡಿ ಅವ್ರು ಅಂತ ಹೇಳಲ್ಲ, ಅಂತಾರೆ ಮುಲಾಜಿನ ಶಿಕ್ಷೆ ಆಗ್ಬೇಕು. ಆ ರೀತಿ ಆದ ಮಾತ್ರ ಒಂದು ಭಯ ಇರುತ್ತೆ. ಏನ್ ರಾತ್ರಿ ಅವ್ರು ನೋಡಿಬಿಟ್ರೆ, ನಾವು ದೃಶ್ಯಾವಳಿ ನೋಡಿದ್ರೆ ಎಂತನಿಗೆ ಸಿಟ್ಟು ಬರುತ್ತೆ. ಅಂತ ಕೆಟ್ಟ ಘಟನೆ ಬಹುಶಃ ಮನುಕುಲಕ್ಕೆ ಒಂದು ದೊಡ್ಡ ಅವಮಾನ ಮಾಡಿದ್ದಾರೆ. ಯಾರು ಬರ್ತಾರೆ? ಪೊಲೀಸರಾಗ್ಲಿ, ಆಶಾ ಕಾರ್ಯಕರ್ತರು, ವೈದ್ಯರು, ದಾದಿಯರು ಕೆಲಸ ಮಾಡಕ್ಕೆ ಮುಂದ್ ಬರಲ್ಲ. ನಾಳೆ ಅವ್ರ ಮಕ್ಕಳಿಗೆ ಆಗ್ಲಿ, ಅವ್ರ ಕುಟುಂಬಕ್ಕಾಗ್ಲಿ ಏನಾದ್ರೂ ಆದ್ರೆ ಇದನ್ನ ಯೋಚನೆ ಮಾಡ್ಬೇಕಲ್ರಿ ನಾವು. ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕು, ಇದನ್ನ ಗಂಭೀರ ಪರಿಗಣಿಸ್ಬೇಕು. ನನ್ನ ಒಂದು ಕಳಕಳಿ. ಈಗ ಜಮೀರ್ ಅವರು ಮತ್ತೊಂದು ಟ್ವೀಟ್ ಮಾಡಿದ್ದಾರೆ. ನಿನ್ನೆ ಎಲ್ಲ ಹಲ್ಲೆ ಯತ್ನ ಆಯ್ತಲ್ಲ, ಅದು ದುಃಖಕರ. ನಮ್ಮ ಒಂದು ಆರೋಗ್ಯಕ್ಕೋಸ್ಕರ, ಕ್ಷೇಮಕ್ಕೋಸ್ಕರ ಈಗ ಆರೋಗ್ಯ ಇಲಾಖೆ ಸಿಬ್ಬಂದಿ, ಪೊಲೀಸರು ದುಡಿತಾ ಇರೋದು. ಈ ತರ ಮಾಡಬೇಡಿ, ಶಾಂತಿ ಕಾಪಾಡಿ ಅಂತ. ಬೇರೆ ಟೈಮಲ್ಲೆಲ್ಲ ಹೋಗ್ತಾರಲ್ಲ ಸರ್, ಈ ಟೈಮಲ್ಲಿ ಯಾಕೆ ಹೋಗಲ್ಲ ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ಪಬ್ಲಿಸಿಟಿ ಬೇಕು, ಏನೋ ಒಂದು ಆಯ್ತು ಅಂದ ತಕ್ಷಣ ಹೋಗ್ಬಿಡೋದು, ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡೋದು, ಮಿಂಚೋದು, ಇದೆಲ್ಲ ಮಾಡ್ತಾರೆ. ಈ ಟೈಮಲ್ಲಿ ಅಗತ್ಯತೆ ಇದೆಯಲ್ಲ, ಯಾಕೆ, ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾಕೆ ಹೋಗಿಲ್ಲ? ನೋಡಿ ಮೇಡಮ್, ಈಗ ನಾನು ನಮ್ಮ ಮತಕ್ಷೇತ್ರದ 254 ಬೂತ್ಗಳಿಗೆ ಪ್ರತಿನಿತ್ಯ ಜನರ ಮಧ್ಯೆ 15 ದಿವಸ ಒಂದು ಮನೆ ಬಿಡದಂಗ್ ಪ್ರವಾಸ ಮಾಡಿದೆ. ಜನರ ಮಧ್ಯೆ ಇದ್ದು ನಮ್ಮ ಕ್ಷೇತ್ರದಿಲ್ಲ, ಇಲ್ಲ ನಿಜ. ಆದ್ರೆ ನಾಳೆ ಯಾರಾದ್ರೂ ಹೊರಗಿಂದ ಬಂದಿರ್ತಾರೆ, ಅಂತವ್ರ ಪಟ್ಟಿ ಮಾಡಿಸ್ತೀವಿ. ಆಶಾ ಕಾರ್ಯಕರ್ತರ ಕೆಲಸ ಮಾಡ್ತೇವೆ, ಸಿಬ್ಬಂದಿ ವರ್ಗ ಯಾರಿರ್ಬೋದು, ಅಂತವ್ರಿಗೆ ನಾವು ಆತ್ಮಸ್ಥೈರ್ಯ ಸುಮ್ತೀವಿ. ಮೊನ್ನೆ ನಮ್ಮ ಕ್ಷೇತ್ರದಲ್ಲಿ ಒಂದು
ಅಂಗನವಾಡಿ ಕಾರ್ಯಕ್ರಮ ಅಲ್ಲೇ ಮಾಡಿದ್ರು. ನಾನು ತಕ್ಷಣ ಭೇಟಿ ಕೊಟ್ಟು ಅವ್ರನ್ನ ಬಂಧಿಸಿ ಅಂತ ಹೇಳಿ ಬಂಧಿಸಿದ್ವಿ. ಈಗ ಜನರ ಮಧ್ಯೆ ಇದ್ದು ನಾವು ಕೆಲಸ ಮಾಡ್ಬೇಕಾಗಿದೆ. ಪ್ರತಿನಿತ್ಯ ನಾನು 2,500-3,000 ಜನರಿಗೆ ಮಧ್ಯೆ ಅಲ್ಲಿ ಊಟ ಕೊಡ್ತೀವಿ, ಫುಡ್ ಕಿಟ್ ಕೊಡ್ತೀವಿ, ಮಾಸ್ಕ್ ಕಿಟ್ ಕೊಡ್ತೀವಿ. ಜನರ ಮಧ್ಯೆ ಇರ್ಬೇಕು, ಕೇವಲ ಪ್ರಚಾರಕ್ಕೋಸ್ಕರ ಅಲ್ಲ. ಈ ಜನ ನಾವು ಓಟ್ ಕೇಳ್ತೀವಿ, ಪ್ರತಿಯೊಬ್ರು ಮನೆ ಬಾಗಿಲಿಗೆ ಹೇಳ್ತೀವಿ, ನೀವೇ ಮಾಲೀಕ ಹೇಳ್ತೀವಿ. ಚುನಾವಣೆ ಆದ್ಮೇಲೆ ಅಲ್ಲ ನಾವು ಮಾಲೀಕರು, ಅವ್ರ ಸೇವಕರು, ನಾವು ಯಾವಾಗಲೂ ಸೇವಕರಾಗಿರ್ಬೇಕು. ಇದು ನಮ್ಮ ಕರ್ತವ್ಯ, ನಮ್ಮ ಆತ್ಮಸಾಕ್ಷಿ ನಾವು ಕೆಲಸ ಮಾಡ್ಬೇಕಾಗಿದೆ. ಕೊನೆಯದಾಗಿ ಏನ್ ಆಕ್ಷನ್ ಆಗ್ಬೇಕು, ಏನ್ ಕಠಿಣ ಕ್ರಮ ಆಗ್ಬೇಕು ಇಂಥವ್ರ ವಿರುದ್ಧ ನಿಮ್ಮ ಆಗ್ರಹ ಏನು? ನಂದು ಮಾನ್ಯ ಮುಖ್ಯಮಂತ್ರಿ ಗೃಹ ಸಚಿವರು ವಿನಂತಿ ಮಾಡ್ತೀನಿ, ಯಾರೇ ತಪ್ಪು ಮಾಡಿದ್ರೆ ಅಂತಾರೆ ಕಠಿಣವಾಗಿ ಬಹಳ ಕಠೋರವಾಗಿ ಶಿಕ್ಷೆ ಆಗ್ಬೇಕಂತ ನನ್ನ ಒತ್ತಾಯ. ನಾನು ಹಿಂದೆ ಹೇಳಿದಾಗ ನಾನು ಮುಸಲ್ಮಾನರ ವಿರುದ್ಧ ಅಲ್ಲ ಅಥವಾ ಯಾರ ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ. ಇದೇ ಕಾಂಗ್ರೆಸ್ ರೇಣುಕಾಚಾರ್ಯ ಮೇಲೆ ಬಂಧಿಸಿರಿ ಅಂತ ನನ್ನ ಮೇಲೆ DGP ಕೇಸ್ ಕೊಟ್ಟರು, ನನ್ನ ಮೇಲೆ ಕೇಸ್ ಹಾಕ್ಸಿದ್ರು. ನಾನೇನಿದ್ದ ಕೇಸ್ಗಳಿಗೆ ಎದರಲ್ಲ ಬೆದರಲ್ಲ. ನನ್ನ ಜೀವನದಲ್ಲಿ 2 ಸಾರಿ ಜೈಲಿಗೆ ಹೋಗಿದ್ದೀನಿ, ಹೋರಾಟ ಮಾಡಿದೀನಿ. ನಾನು ಹೋರಾಟ 100-200 ಕೇಸ್ ಹಾಕ್ಯಾರ ಇವ್ರು ಸರ್ಕಾರ ಉಳಿದಾಗ, ಅದಕ್ಕೆಲ್ಲ ನಾನು ಬೆದರಲ್ಲ. ಆದ್ರೆ ಇಂಥವ್ನು ಖಂಡಿಸಿ ಯಾಕೆ ಇವನು ಒತ್ತಾಯ ಮಾಡ್ತಲ್ಲ ಬಂಧಿಸ್ಬೇಕಂತ ಅಂದಿವ್ರು ಕಾಂಗ್ರೆಸ್ಸಿನ ಮುಖಂಡರು ರಾಜಕಾರಣ ಮಾಡ್ತಾರೆ. ಕಠಿಣವಾಗಿ ಅವ್ರು ಕಠೋರವಾಗಿ ಶಿಕ್ಷೆ ಆಗ್ಬೇಕು, ಇದು ನನ್ನ ಒಂದು ಆಗ್ರಹ. ಓಕೆ, ಥ್ಯಾಂಕ್ ಯು ರೇಣುಕಾಚಾರ್ಯ ಅವರೇ ಮಾತಾಡೋದಕ್ಕೆ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಆಗ್ಲೇ ನಿಮಗೆ ಪಾದರಾಯನಪುರ ಗಲಾಟೆ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಅನೇಕ ಬಿಜೆಪಿ ನಾಯಕರು ರಿಯಾಕ್ಷನ್ ಕೊಡ್ತಾ ಇದ್ರು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿ ಸಚಿವ KS ಈಶ್ವರಪ್ಪ ಅವರು ಜಾಯ್ನ್ ಆಗಿದ್ದಾರೆ. ಈಶ್ವರಪ್ಪ ಅವರೇ, ಇಂಥವ್ರಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತೀರಾ ನೀವು? ಇದು ನೋಡಮ್ಮ, ಕೆಲವರು ಗೊಂದಲವನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ತೀರ್ಮಾನ ಮಾಡ್ಕೊಂಡು ಯಾವ ಪೊಲೀಸ್ದಾಗ್ಲಿ ಯಾವ್ದು ಸರ್ಕಾರದಾಗ್ಲಿ ಭಯ ಇಲ್ಲದೆ ರೀತಿಯಲ್ಲಿ ನಡ್ಕೊತಿದ್ದಾರೆ. ಸೋಷಿಯಲ್ ಸರ್ವಿಸ್ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ನೊಕ್ಕಿ ಪ್ರಾಣವನ್ನು ಒತ್ತೆ ಇಟ್ಟು ಕೆಲಸ ಮಾಡ್ತಿರಂತ ಅನೇಕ ಪೊಲೀಸರು ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಇವ್ರನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಅವ್ರ ಉದ್ದೇಶ ಖಂಡಿತ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅಶಾಂತಿ ಆಗ್ಬೇಕು ಅನ್ನೋ ಉದ್ದೇಶ ಬಿಟ್ರೆ ಬೇರೆ ಇನ್ನೇನಿಲ್ಲ. ಈ ರೀತಿ ಅವರು ತಾವು ಸತ್ತು ಬೇರೆಯವ್ರನ್ನು ಸಾಯಿಸ್ಬೇಕು ಅನ್ನೋ ತೀರ್ಮಾನ ಮಾಡ್ಕೋತಿರೋದಂತ ಕಾಣುತ್ತೆ. ಇವರಿಗೆ ಕುಮ್ಮಕ್ ಕೊಡಕ್ ಒಂದಿಷ್ಟು ಜನ ಇದ್ದಾರೆ. ಅವ್ರು ಮಾಡೋದಂತ ಕೆಲಸಗಳ ಬಗ್ಗೆ ಆಕಸ್ಮಿಕವಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಭಾವನೆಯಿಂದ ಅಲ್ಲಿ ಹೋಗಿದ್ರು ಅಂತ ಕಾಣುತ್ತೆ. ಈ ರೀತಿ CM ಇಬ್ರಾಹಿಂ ಹೇಳಿಕೆ ಕೊಟ್ಟು ನಾವು ಸ್ಟೇಟ್ಮೆಂಟ್ ನೋಡಿದ್ಮೇಲೆ ಇದು ಎಂತ ಇವ್ರೇನ್ ದೇಶದಲ್ಲಿ ಇದಾರೋ, ದೇಶ ದ್ರೋಹಿಗಳು ಅಂತ ಅನುಮಾನ ಬರೋಂತ ರೀತಿ ಮಾತಾಡ್ತಿದ್ದಾರೆ CM ಇಬ್ರಾಹಿಂ ಅಂತವ್ರು. ಹಂಗಾಗಿ ಇಂತ ಕುಂಭ ಕೊಡೋ ಕ್ವಾರಂಟೈನ್ ಅಂದ್ರೆ ಅದ್ರ ಅರ್ಥ ಗೊತ್ತಿಲ್ಲ ಅಂತ ಸರಿಯಾಗಿ ಆ ಜನಕ್ಕೆ. ಅದೇ ಈ ರೀತಿ ಹೇಳ್ಕೊಂಡು ಅವ್ರ ರಕ್ಷಣೆ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇರೋಂತ ಜನ ಇರೋದಕ್ಕೋಸ್ಕರನೇ ಅವ್ರು ಇನ್ನು ಇಷ್ಟೊಂದು ಕುಣಿತಾ ಇರೋದು ಇತ್ತು. ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ಯಾವತ್ತೋ ಮೂಲೆ ಬಿದ್ದಿರ್ತಿದ್ರು. ನೀವು ಮತ್ತೆ ಹೇಳಿಕೆ ಕೊಡ್ತಾರೆ ಇದಕ್ಕೆ ರಾಜಕೀಯ ಬೆರೆಸ್ಬೇಡಿ. ಇವ್ರಿಗೆ ಏನಾಗಿದೆ, ಇವರು ಈ ದೇಶದಲ್ಲಿ ಅನ್ನ ತಿಂದು ಗಾಳಿ ಕುಡಿದು ಎಲ್ಲಾ ಮಾಡ್ಕೊಂಡು ಕೂಡ ದೇಶಕ್ಕೆ ದ್ರೋಹ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊತಿದಾರೋ ಅಂತ ಅನುಮಾನ ಆಗ್ತಾ ಇದೆ. ಇದು ಇಡೀ ದೇಶ ತಿರುಗ್ಬೀಳತ್ತೆ, ಈ ಜನ ತಿರುಗ್ಬೀಳಂತ ಪರಿಸ್ಥಿತಿ ಬರ್ತಾ ಇದೆ. ಸರ್ಕಾರನು ಕೂಡ ಏನೇನ್ ಬಿಗಿ ಕ್ರಮ ತಗೋಬೇಕು ಎಲ್ಲ ತಗೊಂಡ್ರು ಕೂಡ ಇವ್ರು ಆಚಾಡ್ತಿದ್ದಾರೆ. ಬಹಳ ಜನ ಇದು ನಡೆಯಲ್ಲ ಅನ್ನೋ ಎಚ್ಚರಿಕೆ ಕೊಡಕ್ ಇಷ್ಟಪಡ್ತೀನಿ ನಾನು ಅಷ್ಟೇ. ಕರೆಕ್ಟ್. ಈಗ ನೂರಾರು ಸಂಖ್ಯೆಯಲ್ಲಿ ಏಕಾಏಕಿ ಬಂದಾಗ ಪೊಲೀಸರಿಗೆ ಆ ಕ್ಷಣದಲ್ಲಿ ಸಿಚುವೇಶನ್ ಕಂಟ್ರೋಲ್ ಮಾಡೋದಕ್ಕೆ ಆಗಿಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕು ಏನ್ ಸಂದೇಶ ಕೊಡಕ್ ಹೊರಟಿದಾರೋ, ಅದೇನ್ ಮಾಡಕ್ ಹೊರಟಿದಾರೋ ಸಮಾಜದಲ್ಲಿ ಒಂದು ಅರ್ಥ ಆಗ್ತಿಲ್ಲ ಇವ್ರುಗಳು. ನೋಡಿ ಎಷ್ಟ್ರ ಮಟ್ಟಿಗೆ ಅವ್ರು ಹೇಳಿಕೆ ಕೊಡ್ತಾರೆ ಅಂದ್ರೆ, ಶಾಸಕರು ಬರ್ಲಿ, ಕಾರ್ಪೊರೇಟ್ ಅಂದ್ರೆ ಇವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ ಏನಂತ ಧೈರ್ಯದಲ್ಲಿ ಮಾತಾಡ್ತಾರ ಅವ್ರು. ಶಾಸಕರು ಬಂದ್ರೆ ಖಂಡಿತ ನಮ್ಮ ರಕ್ಷಣೆ ಮಾಡ್ತಾರೆ, ನಾವು ಮಾಡ್ತಾ ಇರೋ ಸಮಾಜಘಾತಿಕ ಶಕ್ತಿಗಳಿಗೆ ಬೆಂಬಲ ಕೊಡ್ತಿದ್ದಾರೆ, ಈ ಭಾವನೆಯಲ್ಲಿ ಅವ್ರು ಇದ್ದಾರೆ. ಅವ್ರಿಗೆ ಶಾಸಕರಾಗಿದ್ದವರು, ಕಾರ್ಪೊರೇಟರ್ ಆಗಿದ್ದವರು, ಇದು ಮುಸಲ್ಮಾನ್ ನಾಯಕರುಗಳು ನಾವ್ ಯಾವುದೇ ಕಾರಣಕ್ಕೂ ನಿಮ್ ಜೊತೆಗಿಲ್ಲ, ನೀವು ಮಾಡ್ತಾ ಇರೋದು ದೇಶದ್ರೋಹಿ ಕೃತ್ಯ, ಸಮಾಜ ದ್ರೋಹಿ ಕೃತ್ಯ ಅಂತ ತಿಳುವಳಿಕೆ ಹೇಳೋದ್ ಬಿಟ್ಟು ಅವ್ರು ಗೊತ್ತಿಲ್ಲದೆ ಮಾಡಿದ್ದಾರೆ, ಅವ್ರು ಅರೆಸ್ಟ್ ಮಾಡಬೇಕು ಅಂತ ಭಾವನೆಯಿಂದ ಬಂದಿದ್ರು ಅಂತ ಹಿಂಗ್ ಮಾಡಿದ್ದಾರೆ. ಈ ರೀತಿ ಇವ್ರಿಗೆ ಹೇಳಿಕೆಗಳು ಕೊಟ್ರೆ ಸಮಾಜ ಎಷ್ಟಿರ ಒಪ್ಪತ್ತಿ ಇವ್ರದ್ದು. ಮುಸ್ಲಿಂ ನಾಯಕರು ಜನ ಇವತ್ತಿಲ್ಲ ನಾಳೆ ಬೇರೆ ಬೇರೆ ಭಾಷೆಯಲ್ಲಿ ಇರ್ತಾರೆ. ಮತ್ತು ದೇಶದ್ರೋಹಿ ಚಟುವಟಿಕೆ ಮಾಡ್ತಾ ಸಮಾಜ ದ್ರೋಹಿ ಚಟುವಟಿಕೆ ಮಾಡ್ತಾ ಇರೋರು ಕೂಡ ಸರಿಯಾದ ಬುಚ್ಚಿ ಸಮಾಜನೇ ಕಲ್ಸತ್ತೆ. ಪೊಲೀಸ್ ಇಲಾಖೆ ಸರ್ಕಾರನೇ ಬೇಡ ಇವ್ರಿಗೂ ಸರಿಯಾದ ಉತ್ತರ ಕೊಡ್ತಾರೆ. ಕರೆಕ್ಟ್. ಈಗ ನೀವೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ರಿ, ಪಾಲಿಕೆ ಸದಸ್ಯರು ಬರಬೇಕು, ಜೊತೆಗೆ ಶಾಸಕರು ಬರಬೇಕು, ನಾವು ಅವ್ರ ಮಾತು ಕೇಳ್ತೀವಿ ಅಂತ ನಿನ್ನೆ ಡಿಮ್ಯಾಂಡ್ ಮಾಡ್ತಿದ್ರಂತೆ ಗಲಾಟೆ ಆಗುವಾಗ. ಇಷ್ಟು ಹೊತ್ತಾದ್ರೂ ಕೂಡ ತಮ್ಮ ಕ್ಷೇತ್ರದಲ್ಲಿ ದೊಡ್ಡ ಅವಾಂತರ ನಡೆದು ಹೋಗಿದೆ. ಈಗ ಪೊಲೀಸರು ಆಕ್ಷನ್ ತಗೊಳ್ತಿದ್ದಾರೆ. 400 ಜನ ಹಿಂಗಿದ್ರಂತೆ, 100 ಜನ ಲಿಸ್ಟ್ ಮಾಡಿದ್ದಾರೆ, 54 ಜನ ಅರೆಸ್ಟ್ ಮಾಡಿದ್ದಾರೆ. ಶಾಸಕರು ಎಲ್ಲಿ ಹೋಗಿದ್ದಾರೆ? ಪತ್ತೇನೇ ಇಲ್ಲ. ಅಲ್ಲ, ಅದಕ್ಕೆ ನಾನು ಹೇಳ್ತಿರೋದು, ಮತ್ತೆ ಅನೇಕರು ಹೇಳ್ತಾರೆ ಇದ್ರ ರಾಜಕೀಯ ಬೆರೆಸ್ಬೇಡಿ ಅಂತ. ರಾಜಕೀಯ ಅಂದ್ರೆ ಏನಮ್ಮ? ದೇಶ ದ್ರೋಹ ಮಾಡೋದು, ಸಮಾಜ ದ್ರೋಹ ಮಾಡೋದು, ಒಂದು ಜಾತಿಗೂ ಧರ್ಮಕ್ಕೆ ದ್ರೋಹ ಮಾಡೋದು, ಇದನ್ನ ರಾಜಕೀಯ ಅಂತ ಕರಿಬೇಕಾ? ರಾಜಕೀಯ ಕ್ಷೇತ್ರವು ದೇಶದ ಶಕ್ತಿಯನ್ನು ಜಾಸ್ತಿ ಮಾಡಕ್ಕಿರುತ್ತದ ರಾಜಕೀಯ ಕ್ಷೇತ್ರ.
ರಾಜಕೀಯ ಬೆರೆಸಬಾರ್ದು ಏನ್ ಅರ್ಥ ಏನು? ಇವ್ರೇನೇನು ದೇಶದ್ರೋಹಿ ಚಟುವಟಿಕೆ ಮಾಡ್ತಾರೋ ಅದಕ್ಕೆ ಬೆಂಬಲ ಕೊಟ್ರೆ ರಾಜಕೀಯ ಅಂತಾರ? ಇದನ್ನ ಸಮಾಜ ಗುರುತಿಸ್ತಾ ಇದೆ, ಇಡೀ ದೇಶದ ಸಮಾಜ ಗುರುತಿಸ್ತಾ ಇದೆ. ಈ ರೀತಿ ದ್ರೋಹದ ಚಟುವಟಿಕೆ ಮಾಡೋರಿಗೆ, ಈ ರೀತಿ ಸಮಾಜವನ್ನು ಒಡೆದು ಛಿದ್ರ ಮಾಡೋದವ್ರಿಗೆ ಇನ್ನೂ ಬುದ್ಧಿ ಬರುವಂತ ದಿನ ಹತ್ರ ಬರ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಕರೆಕ್ಟ್. ಈಗ ಪ್ರೀ ಪ್ಲಾನ್ ಅನ್ಸುತ್ತಾ? ಈಗ ಪೊಲೀಸರು ಕೂಡ ಒಂದು ಸಂಶಯ ವ್ಯಕ್ತಪಡಿಸಿದ್ದಾರೆ, ಕಲ್ ತರ್ತಾರೆ, ದೊಣ್ಣೆ ತರ್ತಾರೆ, ಏಕಾಏಕಿ ಅಷ್ಟೊಂದ್ ಜನ ಸೇರ್ಕೊಳ್ತಾರೆ, ಯಾರೋ ಪ್ರವೋಕ್ ಮಾಡಿದ್ದಾರೆ ಅಂತ ನಿಮ್ಗೂ ಡೌಟ್ ಇದೆಯಾ? ಡೌಟ್ ಅಲ್ಲ, 100% ಸತ್ಯ ಇದು. ಇದು ಬೇಕು ಅಂತ ತಯಾರಿ ಮಾಡ್ಕೊಂಡೇ ಮಾಡ್ತಾ ಇರೋಂತ ದುಷ್ಕೃತ್ಯ ಇದು. ಅಲ್ಲೊಬ್ರು ಇಲ್ಲೊಬ್ರು ಆಕಸ್ಮಿಕವಾಗಿದ್ರೆ ನಾನು ಹೇಳ್ತಿದ್ದೆ ಆಕಸ್ಮಿಕ ಅಂತ. ಪೊಲೀಸರು ಹೊಡಿತಾರೆ, ಆಶಾ ಕಾರ್ಯಕರ್ತರು ಹೊಡಿತಾರೆ ಅಂದ್ರೆ ಧೈರ್ಯ ಇಲ್ಲದ್ರೆ ಮಾಡ್ತಾರೆ ಈ ಬದುಕನ್ನ? ಪ್ರಿಪ್ಲಾನ್ ಅಲ್ಲದೆ ಮಾಡ್ತಾರ? ನಮಗ್ ಬೆಂಬಲ ಕೊಡಂತ ಜನಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಕೆಲವರು ನಮ್ಮ ಮುಸಲ್ಮಾನ್ ನಾಯಕರು ಕೆಲವರು ಇದ್ದಾರೆ. ಈ ಒಂದು ಭಾವನೆ ಇರೋದ್ರಿಂದ ಅವ್ರು ಈ ಒಂದು ದುಷ್ಕೃತ್ಯ ಮಾಡ್ತಾ ಇದ್ದಾರೆ, ರೆಡಿಯಾಗಿ ಮಾಡ್ತಾ ಇದ್ದಾರೆ ಅವರು. ಸೊ ಇಂಥ ಕೃತ್ಯಗಳಿಗೆ ಸಪೋರ್ಟ್ ಮಾಡೋದು ಬೇಡ, ನಾವು ಕೂಡ ಅದನ್ನು ಖಂಡಿಸ್ತೀವಿ. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇದರ ವಿರುದ್ಧವಾಗಿ ದನಿ ಎತ್ತಲೇಬೇಕಾಗುತ್ತೆ. ಆ ಟೈಮ್ ಬಂದಿದೆ ಇವಾಗ. ಸುಮ್ನೆ ಹಿಂಗೆ ಬಿಟ್ಬಿಟ್ರೆ ಮತ್ತೆ ಇಂಥದ್ದೇ ಮಾಡಕ್ ಹೋಗ್ತಾರ ಅವರು. ಯಾವ ಕಾರಣಕ್ಕೂ ಹಿಂಗೆ ಬಿಡಂತ ಸ್ಥಿತಿ ಬರಲ್ಲ. ಉತ್ತರ ಪ್ರದೇಶದಲ್ಲಿ ನೀವು ನೋಡಿದೀರಾ, ಯೋಗಿ ಆದಿತ್ಯನಾಥ್ ಎಷ್ಟು ಬಿಗಿ ಮಾಡ್ಬೇಕು ಮಾಡ್ತಿದ್ದಾರೆ. ಬರುವಂತ ದಿನ ಎಲ್ಲಾ ರಾಜ್ಯಗಳಲ್ಲೂ ಆಗತ್ತೆ, ಕೇಂದ್ರ ಸರ್ಕಾರವು ಕೂಡ ಇದನ್ನ ಈ ರೀತಿ ದಿಟ್ಟ ಹೆಜ್ಜೆ ಇಡಂತ ಸ್ಥಿತಿ ದಿನ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ಕರೆಕ್ಟ್. ಈಗ ಪೊಲೀಸ್ ಇಲಾಖೆಯವ್ರ ತ್ಯಾಗ, ಆರೋಗ್ಯ ಇಲಾಖೆ ಸಿಬ್ಬಂದಿಯ ತ್ಯಾಗ ಅರ್ಥನೇ ಆಗ್ತಿಲ್ಲ ಅಂತ ಕಾಣಿಸುತ್ತೆ. ಇವ್ರಿಗೆ ಅರ್ಥ ಆದ್ರೂ ಕೂಡ ತಾವು ಹೆಂಗ್ ಬಿಹೇವ್ ಮಾಡ್ಬೇಕು ಹಂಗೆ ಮಾಡೋದು, ಯಾರ ಮಾತು ಕೇಳಲ್ಲ ಅನ್ನೋ ಪರಿಸ್ಥಿತಿ ಇವ್ರದ್ದು. ಅಂದ್ರೆ ಈ ಹಾಟ್ ಸ್ಪಾಟ್ ಗಳು ಅಂತ ಐಡೆಂಟಿಫೈ ಮಾಡಿದ್ದಾರೆ, ಆ ಏರಿಯಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಾವೇ ಸತ್ತು ಹೋಗ್ತೀವಿ ಅಂತಾನು ಅವ್ರಿಗೆ ಇಲ್ವಲ್ಲ, ಅದೇ ಒಂದು ವಿಪರ್ಯಾಸ ನೋಡಿ. ಅವರು ಒಂದ್ ರೀತಿಯ ನಾವು ಸ್ವಯಂಕೃತವಾಗಿ ನಾವು ಸತ್ತು ಸೆಲ್ಫ್ ಡಿಸಿಷನ್ ತಗೊಂಡಂತ ಆಟಮ್ ಬಾಂಬ್ಗಳು ಇರ್ತ ನೋಡ್ರಿ, ಆ ರೀತಿ ಮಾನವ ಬಾಂಬ್ಗಳಿವು. ಇವು ನಾನ್ ಸತ್ರು ಪರವಾಗಿಲ್ಲ, ಬೇರೆಯವ್ರನ್ನು ಸಾಯಿಸ್ತೀನಿ ಬಿಡಲ್ಲ ನಾನು ಅಂತ ಒಂದ್ ರೀತಿಯ ದುಷ್ಕೃತ್ಯ ಮನಸ್ಸಲ್ಲಿ ಇದೆ. ಇದು ಅಂತರ್ಪಿಚಾತಿಗಳಿವು, ಇವಕ್ ಯಾರ ಇಲ್ಲ ಇವಕ್ಕೆ. ಇವ್ರು ಯಾರೋ ಬಂದ್ ಕುಂಭಕ್ ಕೊಡ್ತಾರೆ, ಆ ಕುಂಭಕ್ಕಿನ ಪ್ರಕಾರ ಮಾಡ್ತಿರಂತ ಈ ಜನಗಳ ಬಗ್ಗೆ ನಿಜಕ್ಕೂ ಬಿಗಿಯಾದ ಕ್ರಮ ತಗೊಳ್ಳಂತ ದಿನ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಹತ್ರ ಬರ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಕರೆಕ್ಟ್. ಈಗ ಮುಖಂಡರು ನೀವಂದ್ರೆ ಕೆಲವರು ಈ ತರ ಇವ್ರಿಗೆಲ್ಲ ಪ್ರಚೋದನೆ ಕೊಡ್ತಾರೆ, ಬೆಂಬಲವಾಗಿ ನಿಂತಿರೋದ್ರಿಂದ ಈ ತರ ಆಗ್ತಿದೆ ಅಂತ, ಅಂತವ್ರಿಗೆ ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಅಟ್ಲೀಸ್ಟ್ ಈಗಲಾದ್ರೂ ಚೇಂಜ್ ಮಾಡ್ಕೋಬೇಕು. ನಿಮ್ಮನ್ನ ನೇರವಾಗಿ ದೇಶದ್ರೋಹಿಗಳು ಅಂತ ಗುರುತಂತ ದಿನ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ಬರುತ್ತೆ. ನೇರ ಧರ್ಮದ್ರೋಹಿಗಳು ನೀವು, ದೇಶದ್ರೋಹಿಗಳು ನೀವು. ಇದನ್ನ ಹಿಂದೆ ಮುಂದೆ ನಾನು ನೋಡಲ್ಲ. ಸಮಾಜ ಒಂದಾಗ್ಬೇಕು, ಸಂಕಷ್ಟದಲ್ಲಿದೆ. ಇಡೀ ಪ್ರಪಂಚ ಒಂದ್ ರೂಪದಲ್ಲಿ ಇದ್ರೆ ಭಾರತ ಒಂದ್ ರೂಪಕ್ಕೆ ಬರ್ತಾ ಇರೋಂತ ಸಂದರ್ಭದಲ್ಲೂ ಕೂಡ ಇದನ್ನ ಮತ್ತೆ ದುರುಪಯೋಗ ಮಾಡ್ಕೊಂಡು ಪ್ರಪಂಚದ ದೊಡ್ಡ ದೊಡ್ಡ ರಾಷ್ಟ್ರಗಳು ಎಷ್ಟು ಸಾವು ನೋವು ಅನುಭವಿಸ್ತಿದಾರೋ ನಮ್ ಭಾರತದಲ್ಲೂ ಆಗ್ಬೇಕು ಅನ್ನೋ ಅಪೇಕ್ಷೆ ನೀವೆಲ್ಲ ಆಡ್ತಾ ಇರ್ತಾರೆ. ಕುತಂತ್ರ ರಾಜಕಾರಣ, ಕುತಂತ್ರದ ವ್ಯವಸ್ಥೆಗೆ ಖಂಡಿತ ಈ ದೇಶ ಜನ ಬುದ್ಧಿ ಕಲಿಸ್ತಾರೆ. ಅನೇಕ ಡಾಕ್ಟರ್ಗಳು, ನರ್ಸ್ಗಳು, ಆಶಾ ಕಾರ್ಯಕರ್ತರು, ಪೊಲೀಸ್ನವರು ತಮ್ಮ ಜೀವನವನ್ನೇ ಒತ್ತೆ ಇಟ್ಟು ಅವರು ಸರ್ವಿಸ್ ಮಾಡ್ತಿರ್ಬೇಕಾದ್ರೆ ಈ ರೀತಿ ದುಷ್ಕೃತ್ಯ ಮಾಡಂತ ಹಿಡಿಯಷ್ಟು ಜನಕ್ಕೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಈ ದೇಶಕ್ಕೆ ಗೊತ್ತಿದೆ, ಕಲಿಸ್ತೇವೆ. ಒಂದ್ ಕಡೆ ಸಮಾಜ ಶಾಂತವಾಗಿತ್ತು, ಸೊ ಅದನ್ನ ಸಹಿಸ್ಕೊಳಕ್ ಆಗದೆ ಈ ತರ ಮಾಡಿದಾರೆ ಅನ್ಸುತ್ತಾ ನಿಮ್ಗೆ? ಸಮಾಜ ಶಾಂತಿ ಅನ್ನೋದಕ್ಕಿಂತನೂ ಸಮಾಜದಲ್ಲಿ ಗೊಂದಲವನ್ನ ನಿರ್ಮಾಣ ಮಾಡಬೇಕು. ಯಾಕಂದ್ರೆ ಸಮಾಜ ಯಾವತ್ತೂ ಕೂಡ ಒಂದೇ ಸರಿ ಎದ್ದು ಬಿಡಲ್ಲ. ಈ ರೀತಿ ದೇಶದಲ್ಲಿ ಎಲ್ಲಾ ಕಡೆ ಚರ್ಚೆ ನಡೀತಾ ಇದೆ. ಈ ರೀತಿ ಮುಸಲ್ಮಾನರು ಕೆಲವರು ಮಾಡ್ತಾ ಇರೋಂತ ದುಷ್ಕೃತ್ಯಕ್ಕೆ ಪಬ್ಲಿಕ್ ಪ್ರಕರಣ ಪರ್ಪಸ್ ಆಗಿ ಎಲ್ಲಾ ಕಡೆ ನಡೆಸ್ತಾ ಇದ್ದಾರೆ ಅನ್ನೋ ಭಾವನೆ. ಏನ್ ಲಾಭ ಅನ್ಸುತ್ತೆ ಈಗ? ಗೊಂದಲ ಅಂತ ನೀವು ಅಂತ ಇದ್ದೀರಾ, ಏನ್ ಲಾಭ ಇದರಿಂದ? ಏನ್ ಲಾಭ ಅವ್ರಿಗೆ ಲಾಭ ಅಷ್ಟೇ. ಈ ಕಷ್ಟದ ಸಮಯದಲ್ಲೂ ಅದು ಬೇಕಾ? ಅಲ್ಲ, ಅದಕ್ಕೆ ಇಂಥ ಸಮಯವನ್ನೇ ದುರುಪಯೋಗ ಮಾಡ್ಕೊಂಡಂತ ಜನ ಅವರು. ಇಂಥ ಸಮಯವನ್ನ ನಿಜಕ್ಕೂ ಎಲ್ಲಾರು ಒಟ್ಟಾಗಿ ಸೇರಿ ಈ ಒಂದು ಸಮಸ್ಯೆ ಪರಿಹಾರ ಮಾಡ್ಬೇಕು, ಧರ್ಮವನ್ನ ಬಿಟ್ಟು ಒಟ್ಟಾಗೋಣ ಅಂತ ನರೇಂದ್ರ ಮೋದಿ ಕರೆ ಕೊಡ್ತಿರೋ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ನಿಮ್ ಜೊತೆ ಒಟ್ಟಿರಲ್ಲ ಅನ್ನಂತ ಕೆಲವು ದುಷ್ಕರ್ಮಿಗಳು ಮಾಡ್ತಾ ಇರೋಂಥ ದುಷ್ಕೃತ್ಯ ಇದು. ಇದಕ್ಕೆ ಬಿಗಿಯಾದ ಕ್ರಮವನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ತಗೊಳ್ಳಂತ ದಿನ ಹತ್ರ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ಈಗ ಒಂದು ಸಾಕಷ್ಟು ಎಕ್ಸಾಂಪಲ್ ನಮ್ ಕಣ್ಮುಂದೆ ಇದೆ, ಕಣ್ಣಿಗೆ ಕಾಣದೇ ಇರುವಂತ ತ್ಯಾಗ ಇದೆ. ಯಾಕಂದ್ರೆ ಪೊಲೀಸ್ ಸಿಬ್ಬಂದಿ ಎಷ್ಟೋ ಜನ ಮನೆಗೆ ಹೋಗ್ತಿಲ್ಲ, ಹೋಟೆಲ್ಗಳಲ್ಲಿ ಉಳ್ಕೊಳ್ತಿದ್ದಾರೆ, ಕಾರ್ಗಳಲ್ಲಿ ಉಳ್ಕೊಳ್ಳುವಂತ ಡಾಕ್ಟರ್ಸ್ ಇದ್ದಾರೆ. ಒಂದು ಎಕ್ಸಾಂಪಲ್ ಬೆಳಗಾವಿಲಿ ನಾವು ಮೊನ್ನೆ ನೋಡಿದ್ವಿ, ನರ್ಸ್ ಮತ್ತೆ ಅವ್ರ ಮಗು 3 ವರ್ಷದ ಪುಟ್ಟ ಕಂದಮ್ಮ ದೂರ ಇದ್ದಾಗ ಹೆಂಗ್ ಕಣ್ಣೀರ್ ಹಾಕ್ತಿದ್ದಾರೆ. ಅದ್ಯಾವ್ದು ತ್ಯಾಗ, ಅದೊಂದು ಎಮೋಷನಲ್ ಬಾಂಡಿಂಗ್ ಯಾವ್ದು ಅರ್ಥನೇ ಆಗಲ್ವಾ ಇವ್ರುಗಳಿಗೆ? ಹಂಗಾದ್ರೆ ಇವರು ಇನ್ನೊಬ್ರನ್ನ ಸಾಯಿಸ್ಬೇಕು, ಗೊಂದಲ ನಿರ್ಮಾಣ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದಿರೋರಿಗೆ ಇದ್ರಲ್ಲೇ ಆನಂದ ಕಾಣೋ ಜನ ಇವರು. ಇದ್ರಲ್ಲಿ ಆನಂದ ಕಾಣ್ತಾ ಇರೋಂತ ಜನಗಳಿಗೆ ನಾವ್ ಯಾವುದೇ ರೀತಿಯಲ್ಲಿ ಒಳ್ಳೆ ಮಾತಲ್ಲಿ ಹೇಳಂತ ವಿಚಾರ ಅವ್ರಿಗೆ ಅರ್ಥ ಆಗಲ್ಲ. ಯಾವ ಭಾಷೆಯಲ್ಲಿ ಹೇಳ್ಬೇಕು ಆ ಭಾಷೆಯಲ್ಲಿ ಹೇಳ್ಬೇಕಾಗತ್ತೆ. ನಾನು ಮತ್ತೆ ಹೇಳ್ತೀನಿ, ರಾಜ್ಯ ಸರ್ಕಾರಗಳು, ದೇಶ ಕೇಂದ್ರ ಸರ್ಕಾರ ನಿಜಕ್ಕೂ ಸರಿಯಾದ ರೂಪದಲ್ಲಿ ಯಾವ ರೂಪದಲ್ಲಿ ಕ್ರಮ ತಗೋಬೇಕು ತಗೊಳ್ಳೋಂತ ದಿನ ಹತ್ರ ಬರ್ತಾ ಇದೆ ನಾನು ಭಾವಿಸ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕೆ.ಸಿ. ಈಶ್ವರಪ್ಪ ಅವರು ಮಾತಾಡೋದಕ್ಕೆ ನ್ಯೂಸ್ 18 ಕನ್ನಡದ ಜೊತೆ.
ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ.